ನಮಸ್ಕಾರ ಗೆಳೆಯರೆ, ನಾನು ನಿಮ್ಮವ ರಮಾನಂದ್ ಸಾಗರ್. ಹೌಸ್ಫುಲ್ ಚಾನಲ್ ಇರುವಂಥ ಡೈರೆಕ್ಟ್ ಶೂಟ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಹಿಂದಿನ ಎಪಿಸೋಡ್ ಮಾಡಿದ್ವಿ ಈ ಆರೋಗ್ಯ ಇಲಾಖೆ ಬಗ್ಗೆ. ಅದು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ನಾನು ಆ ಎಪಿಸೋಡಿನ ಕೊನೆಯಲ್ಲಿ ಹೇಳಿದ್ದೆ ಲೋಕಾಯುಕ್ತ ಬಗ್ಗೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಲೋಕಾಯುಕ್ತ ಎಲ್ಲಿಂದ ಬಂತು? ಈ ಹಿಂದೆ ಇದ್ದಂಥ ದಿವಂಗತ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ವರದಿಯ ಮೇಲೆ ಲೋಕಪಾಲ್ ಹಾಗೂ ಲೋಕಾಯುಕ್ತ ಕಾಯ್ದೆ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ 1984ರಲ್ಲಿ ಇದು ಆರಂಭ ಆಗುತ್ತೆ, ಸ್ಥಾಪನೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 42 ವರ್ಷಗಳ ಕಾಲ ಈ ಸಂಸ್ಥೆ ನಡೀತಾ ಇದೆ. ಆದರೆ ನಿಮಗೆಲ್ಲ ಗೊತ್ತಿರ್ಬೋದು, ಲೋಕಾಯುಕ್ತ ಅಂದರೆ ಏನೋ, ಲೋಕಾಯುಕ್ತ ಕೇಸ್ ಆಗಿಬಿಟ್ರೆ ಇನ್ನೇನಾಗುತ್ತಾರೆ. ನಮ್ಮ ಅಪ್ರಾಣಾಗಿ ಹೇಳ್ತೀನಿ, ಏನೂ ಆಗಲ್ಲ. ಇದು ನೀವು ಬರೆದಿಟ್ಕೊಳ್ಳಿ. ಯಾಕೆ ಅಂತೀರಾ? ವೆರಿ ಸಿಂಪಲ್. ಇಲ್ಲಿ ಭ್ರಷ್ಟ ಯಜ್ಞಗಳು ತುಂಬ್ಕೊಂಡ್ಬಿಟ್ಟಿವೆ. ಈ ನಮ್ಮ ಸಂತೋಷ್ ಹೆಗಡೆ ಆದಮೇಲೆ ಒಬ್ಬರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಲೋಕಾಯುಕ್ತಕ್ಕೆ ಬರ್ತಾರೆ. ಅವರು ಬಂದ ಮೇಲೆ ಆದಂಥ ಅವಘಡನ ತಮಗೆಲ್ಲ ಗೊತ್ತಿರ್ಬೋದು, ತಾವು ಮರ್ತಿರ್ಬೋದು. ಲೋಕಾಯುಕ್ತ ಮಗನೇ ಅಲ್ಲಿರುವಂಥ ಈ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಫೋನ್ ಮಾಡಿ ಕರೆಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿದ್ರು. ಹಾಗೂ ಸುಮಾರು ಸಂಘಟನೆಗಳು ಕೂಡ ನೀವು ರಾಜೀನಾಮೆ ಕೊಡು ಅಂತ ಹೇಳಿದಾಗ ಭಾಸ್ಕರ್ ರಾವ್ ಕೊಟ್ಟಿಲ್ಲ, ಒಂದು ಫೈನ್ ಡೇ ಕೊಟ್ಟರು. ಅದಾದಮೇಲೆ ಕೆಲವು ವಿಷಯಗಳೆಲ್ಲ ತಮಗೆಲ್ಲ ಗೊತ್ತಿದೆ. ಈಗಲೂ ಕೂಡ ಈ ಲೋಕಾಯುಕ್ತದಲ್ಲಿ ಭ್ರಷ್ಟರೇ ತುಂಬಿಕೊಂಡಿದ್ದಾರೆ ಅನ್ನೋದು ಹೇಳ್ತೀನಿ ನಾನು. ಹೆಂಗಪ್ಪ ಅಂತ ಕೇಳ್ಬೋದು. ಆ ಕಡೆ ನೀವು ಯಾರಾದರೂ ಒಂದು ದೂರು ಕೊಡಿ, ಆ ದೂರನ್ನ ಎನ್ಕ್ಯಾಶ್ ಮಾಡ್ಕೋತಾರೆ. ಅದಾದಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು ನಾನು. ಈ 42 ವರ್ಷಗಳಲ್ಲಿ ಎಷ್ಟು ರೈಡ್ ಆಗಿದೆ ಅಂದರೆ ಅಷ್ಟು ರೈಡ್ ಆಗಿದೆ. ತಾವೆಲ್ಲ ಪೇಪರಲ್ಲಿ ಮಾತ್ರ ನೋಡಿದ್ದೀರ, ಕೇಳಿದ್ದೀರ. ಆದರೆ ಆದಮೇಲೆ ಏನೇನಾಯಿತು? ಯಾರು ಜೈಲಿಗೆ ಹೋದರು, ಯಾರ ಆಸ್ತಿನ ಮಟ್ಕೊಳ್ಳಾಕೊಂಡಿದ್ದಾರೆ ಅಂದರೆ ಇದುವರೆಗೂ ಕೂಡ ಆಗಿದ್ರೆ ಈ 42 ವರ್ಷದಲ್ಲಿ ಆಗಿರೋ ಒಂದು 5-6 ಆಗಿರ್ಬೋದು. ಆಮೇಲೆ ಅವರು ಸೀಜ್ ಮಾಡೋ ದುಡ್ಡು ಆಲ್ಮೋಸ್ಟ್ ಎಲ್ಲ ರಿಲೀಸ್ ಆಗಿದೆ. ಇದಕ್ಕೆ ಏನು ಕಾರ್ಯತಂತ್ರ ಅಂದರೆ, ಈಗ ಒಬ್ಬ ಭ್ರಷ್ಟ ಅಧಿಕಾರಿ ಮೇಲೆ ಇವರು ರೈಡ್ ಮಾಡ್ತಾರೆ. ಸಪೋಸ್ 1 ಲಕ್ಷ ರೂಪಾಯಿ ರೈಡ್ ಮಾಡೋದು ಅಂತ ತಿಳ್ಕೊಳ್ಳಿ. ಹೇಳ್ತಾರೆ ತುಂಬ ಕಡಿಮೆ. ಆ 1 ಲಕ್ಷ ರೂಪಾಯಿ ಏನಾಗುತ್ತೆ, ಅವನಿಗೆ ಪನಿಷ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ. ಆದರೆ ಅಲ್ಲಿರ್ತಾರಲ್ಲ ನಮ್ಮ ಈ ಪೊಲೀಸ್ನವರು, ಲೋಕಾಯುಕ್ತ ಪೊಲೀಸ್ನವರು ಏನು ಮಾಡ್ತಾರೆ, ಯಾರೋ ಒಬ್ಬನ ಮೀಡಿಯೇಟ್ ಇಟ್ಕೊಂಡು ವ್ಯಾಪಾರಕ್ಕೆ ಇಳಿತಾರೆ. ಫಸ್ಟು 50-50 ಅಂತಾರೆ, ಆಮೇಲೆ 60-40 ಅಂತಾರೆ, ಆಮೇಲೆ 30-70 ಅಂತ ಹಾಕ್ತಾರೆ. 70% ಯಾರಿಗೆ ಇದು ಭ್ರಷ್ಟ ಅಧಿಕಾರಿಗೆ, 30% ಮಹಾಭ್ರಷ್ಟ ಅಧಿಕಾರಿ ಥರ ಪೊಲೀಸರು ಅವ್ರಿಗೆ. ಇವರೇ ಒಂದು ಪೇಪರ್ ರೆಡಿ ಮಾಡ್ತಾರೆ. ಸ್ವಲ್ಪ ಅಧಿಕಾರಿನ ನಾವು ರೈಡ್ ಮಾಡಿರ್ತೀವಿ. ಅವನು ಯಾವುದೋ ಒಂದು ಹಳ್ಳಿಲಿ ಮದುವೆ ಆಗಿರ್ತಾನೆ. ಆ ಹಳ್ಳಿನಲ್ಲಿ 4 ಜನ ಹೆಣ್ಣು ಮಕ್ಕಳಿರೋ ಜಾಗದಲ್ಲಿ ಇವನು ಮದುವೆ ಆಗಿರ್ತಾನೆ ಅಂತ ತಿಳ್ಕೊಳ್ಳಿ. ಎಲ್ಲ ಬಡವರೇ, ತಿನ್ನೋಕ್ಕೇನು ಗೊತ್ತಿರಲ್ಲ ಮನೆಯಲ್ಲಿ. ಅಂಥ ಜಾಗದಲ್ಲಿ ಇವನು ಯಾವುದೋ ಒಂದು ಸಿಂಪತಿಗೆ ಮದುವೆ ಆಗಿರ್ತಾನೆ ಆಗಿನ ಕಾಲದಲ್ಲಿ. ಇವನು ಏನು ಮಾಡ್ತಾನೆ ಆಮೇಲೆ ಅಂತ ಹೇಳಿದ್ರೆ, ಇದೆಲ್ಲ ಲೋಕಾಯುಕ್ತ ರೈಡ್ ಆದಮೇಲೆ ನಮ್ಮ ಅತ್ತೆ ಮಾವ ನನ್ನ ಹೆಂಡತಿಗೆ ಅರಿಶಿನ ಕುಂಕುಮಕ್ಕೆ ದುಡ್ಡು ಕೊಟ್ಟರು, ಆ ದುಡ್ಡನ್ನ ನಾನು ಅಲ್ಲಾಕಿ ಇಲ್ಲಾಕಿ ಮಣ್ಣು ಮಸಿ ಮಾಡಿ ಅಂತ ಒಂದು ಪೇಪರ್ ರೆಡಿ ಮಾಡಿಬಿಟ್ಟು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತಾನೆ. ಈ ಬ್ಲ್ಯಾಕ್ ಮನಿ ವೈಟ್ ಮನಿ ಆಗಿಬಿಡುತ್ತೆ. ಇದು ಬಹುಶಃ ಸುಮಾರು ಜನಕ್ಕೆ ಗೊತ್ತಿಲ್ಲ ಆ ಕಡೆ. ಯಾಕಂದರೆ ನಾವು ತುಂಬ ಆಳಕ್ಕೆ ಇಳಿದವ್ರು ನಾವಲ್ಲ, ನಮಗೆ ಇದೆಲ್ಲ ಗೊತ್ತಿರುತ್ತೆ. ಆ ರೀತಿ ಮಾಡಿ ಏನು ಮಾಡ್ತಾರೆ ಇವರು, ಆ ಕೇಸ್ನ ಕ್ಲೋಸ್ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಿಮ್ಗೆ ಕೇಳ್ಬೋದು. ಆ ಕಡೆ ಈಗ ಒಬ್ಬ ಸಬ್ ಇನ್ಸ್ಪೆಕ್ಟ್ರೋ ಒಬ್ಬ ಇನ್ಸ್ಪೆಕ್ಟ್ರೋ ಇರ್ತಾನೆ. ನಮ್ಮ ಯಾವುದೋ ಒಂದು ಸಿಟಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರ್ತಾನೆ.
ಇವನು ಪಾಪ ದಿಸಕ್ಕೆ ಇಲ್ಲಿ ಈಗಿನ ಲೆಕ್ಕಾಚಾರದಲ್ಲಿ ತಿಂಗಳಿಗೆ ಮಿನಿಮಮ್ಮು 1-1.5 ಲಕ್ಷ ದುಡ್ಡು ಮಾಡ್ಕೋತಾರೆ. ಇವರು ಪ್ರಮೋಷನ್ ಕೊಟ್ಟು ಇಲ್ಲ ಏನೋ ಪನಿಷ್ಮೆಂಟ್ಗಾಗಿ ಏನು ಮಾಡ್ತಾರೆ, ಲೋಕಾಯುಕ್ತ ಈ COD ಅಂತ ಸಂಸ್ಥೆಗಳಿಗೆ ಅಲ್ಲಿ ಇವ್ರನ್ನ ಡೆಬಿಟ್ ಮಾಡ್ತಾರೆ. ಇವ್ರಿಗೆ ಇಲ್ಲಿ ಸ್ಟೇಷನ್ನಿದ್ದಾಗ ಈ ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು ಮಣ್ಣು ಮಸಿಗೆ ಹೋದಾಗ ಅಲ್ಲೇ ಬಿರಿಯಾನಿ ತರಿಸೋದೇನೋ ದುಡ್ಡು ಕೊಡೋದು ಹಿಂಗೆಲ್ಲ ಫುಲ್ ದಿಲ್ದಾರ್ ಮಾಡಿರ್ತಾರೆ ರೀ. ಅದರಲ್ಲಿ ಏನು ನಾವು ಹೇಳಂಗಿಲ್ಲ ಆ ಕಡೆ. ಆದರೆ ಲೋಕಾಯುಕ್ತಗೋ CODಗೆ ಏನಾದರೂ ಟ್ರಾನ್ಸ್ಫರ್ ಆಗಿಬಿಟ್ರೆ, ಇವರು ವರ್ಗಾವಣೆ ಡೆಪ್ಯುಟೇಷನ್ ಆಗಿಬಿಟ್ರೆ ಇವರಿಗೆ ಕಾಫಿ ನಾವು ಕೊಡಿಸ್ಬೇಕು. ಅವ್ನು ಕಾಫಿ ಕೊಡ್ಸೋಕ್ಕೂ ದುಡ್ಡಿಲ್ಲ ರೀ. ಅವ್ನು ಗಾಡಿ ಇರಲ್ಲ, ಅವ್ನು ಬಸ್ಸಲ್ಲಿ ಬರಬೇಕು, ಓನ್ ಗಾಡಿನಲ್ಲಿ ಬರಬೇಕು. ಈ ರೀತಿ ಇರೋ ಟೈಮಲ್ಲಿ ಏನಾಗುತ್ತೆ, ಯಾರೋ ಒಬ್ಬ ಸಾಮಾಜಿಕ ಹೋರಾಟಗಾರ, ಯಾರೋ ಪತ್ರಕರ್ತರು ಇವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತದಲ್ಲಿ. ಆ ಕಂಪ್ಲೇಂಟ್ನ ಇಟ್ಕೊಂಡು ಯಾರು ಕಲ್ಪ್ರೇಟ್ ಇರ್ತಾನೆ, ಕಲ್ಪ್ರೇಟ್ ಜೊತೆಲಿ ಶಾಮೀಲಾಗಿ ಈ ಕೊಟ್ಟಿರೋ ಕಂಪ್ಲೇಂಟ್ನ ಸರ್ವನಾಶ ಮಾಡಿಬಿಡ್ತಾರೆ. ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. 5500/2023 ಒಂದು ಸಂಜೋಸಪ್ಪಲ್ಲಿದಲ್ಲಿ ಒಬ್ಬ ವಿಕ್ಟರ್ ಲೋಬೋ ಅಂತ ಬರ್ತಾನೆ. ಅವನು ಇಲ್ಲೀಗಲ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಅದಕ್ಕೆ ಜಾರ್ಜ್ ಅಲ್ಲ ನಮ್ಮ ಇಂಧನ ಮಂತ್ರಿ, ಅವನು ಶಿಫಾರಸು ಮಾಡಿ ಅವನಿಗೆ ಪರ್ಮಿಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿ ಎಲ್ಲ ಮಾಡಿ ಅವನಿಗೊಂದು ಕಂಪ್ಲೇಂಟ್ ಕೊಡ್ತೀವಿ. ಆದರೆ ಅಲ್ಲಿ ಲೋಕಾಯುಕ್ತ ಉಪಲೋಕಾಯುಕ್ತ ಒಂದು ಆರ್ಡರ್ ಮಾಡ್ತಾರೆ. ಕಂಪ್ಲೇಂಟ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಈ ಸಂಜೋಸೋಪ್ಪಲ್ಲಿರುವಂಥ ವೈಸ್ ಚಾನ್ಸಲರು ವಿಕ್ಟರ್ ಲೋಬೋ ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಇಲ್ಲ ಅಂತ ನಾವು ಅವ್ರಿಗೆ ಒಬ್ಬ ಪೊಲೀಸವ್ರಿಗೆ ಎಂಡಾಸ್ಮೆಂಟ್ ಮಾಡಿದ್ದೀವಿ. ಅದು ಬಂದ ಮೇಲೆ ನಾವು ತಗೋತೀವಿ ಅಂತೇಳಿ. ಕಂಪ್ಲೇಂಟೇ ಅದಲ್ಲ. ಕಂಪ್ಲೇಂಟ್ ಇರೋದು ಇಲ್ಲೀಗಲ್ ಅಪಾಯಿಂಟ್ಮೆಂಟ್ ಅಂತ. ಇಲ್ಲಿಗಲ್ ನೇಮಕಾತಿ, ಅದು ನೇಮಕಾತಿನೇ ಇಲ್ಲಿಗಲ್. ಅದ್ರ ಮೇಲೆ ದೂರು ಕೊಟ್ಟಿರೋದು. ಅದಾದಮೇಲೆ ಒಂದು 6 ತಿಂಗಳಿಗೆ ನಮಗೊಂದು ಎಂಡಾಸ್ಮೆಂಟ್ ಬರುತ್ತೆ. ಏನಂತ, ನೀವು ದೂರು ಕೊಟ್ಟಿದ್ರಿ, ಆ ವಿಕ್ಟರ್ ಲೋಬೋ ಅವ್ರನ್ನ ನಾವು ಮಫ್ತಿನಲ್ಲಿ ನಮ್ಮ ಪೊಲೀಸನ್ನು ಕಳಿಸಿದ್ವಿ, ನಾವು ಒಂದು ವಾರ ವಾಚ್ ಮಾಡಿದ್ವಿ, ಅವರು ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರೆ, ಆದರೆ ನಿಮ್ಮ ಕೊಟ್ಟಿರೋಂಥ ಕಂಪ್ಲೇಂಟ್ನಲ್ಲಿ ಯಾವುದೇ ರೀತಿಯಾದ ಓರ್ಲಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟಿರೋದು ಸರ್ಕಾರಿ ಅಧಿಕಾರಿಗಳ ಮೇಲೆ, ಇಲ್ಲಿಗಲ್ ನೇಮಕಾತಿ, ಅದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಅದನ್ನು ಬಿಟ್ಟು ಇದನ್ನು ಮಾಡಿಕೊಂಡ್ರು. ಆಮೇಲೆ ನಮ್ಗೆ ಗೊತ್ತಾಯಿತು, ಈ ಸಂಜೋಸಪ್ನಲ್ಲಿ ಈ ಪೊಲೀಸ್ನವರು ಯಾರು ತನಿಖೆ ಮಾಡೋದಿಲ್ಲ, ಅವನ ಹತ್ರ ಹೋಗಿದ್ರಲ್ಲ, DYSP ಇನ್ಸ್ಪೆಕ್ಟ್ರು, ಅವ್ರ ಹತ್ರ ಕಾಲೇಜು ಸೀಟ್ನ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಇದು ಸತ್ಯ. ಇರಲಿ, ಅದೊಂದು ಕಡೆ ಇರಲಿ. ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಈ ಲೋಕಾಯುಕ್ತ ಮೊಕದ್ದಮೆ ಸಂಖ್ಯೆ 1562/2021 ನಾವೊಂದು ಕೇಸ್ ಹಾಕ್ತೀವಿ ಈ BBMP ಅಧಿಕಾರಿಗಳ ಮೇಲೆ. BBMP ಅಧಿಕಾರಿಗಳು ನಾವು ಕೇಸ್ ಮೇಲೆ ಅವರು ಇದ್ಕೊಂಡು ಏನೋ ಸಬ್ಬು ಕೊಟ್ಟರು. ಆಮೇಲೆ ನಾವು ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ವಿ. ಕೊಟ್ಟ ಮೇಲೆ ಏನಾಯಿತು, ಎಲ್ಲ ಸ್ಕೂಟಿನಿ ಮಾಡಿದ್ರು, ಇನ್ನೇನು ತಪ್ಪಿಸ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲಿ. ಆವಾಗೇನು ಮಾಡ್ತಾರೆ, ಅದನ್ನು ಇವನು ಪ್ರೂವ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಬ್ಬ ಅಧಿಕಾರಿ, ನಾವು ಕೊಟ್ಟಿರೋದು 2021 ದೂರು. ಒಬ್ಬ ಅಧಿಕಾರಿ 2022 ರಿಟೈರ್ಡ್ ಆಗ್ತಾನೆ ಮೇ ತಿಂಗಳಲ್ಲಿ. ಇನ್ನೊಬ್ಬ ಅಧಿಕಾರಿ ಜೂನು 2025 ರಿಟೈರ್ಡ್ ಆಗ್ತಾನೆ. ಅಲ್ಲಿವರೆಗೂ ನಮ್ಮ ಲೋಕಾಯುಕ್ತದಲ್ಲಿರುವಂಥ ಅಧಿಕಾರಿಗಳು, ಯಾರು AR ಗೇರಿ ಎಲ್ಲರೂ ಅವ್ರ ಅಂಡಿ ಕೆಳಗೆ ಹಾಕೊಂಡು ಕುಂತ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಲೆಟರ್ ಬರೀತಾರೆ, ಇನ್ನೊಬ್ಬ ಅಕ್ಯೂಸ್ ಇದ್ದಲ್ಲ, ಇವನು ಯಾರು ಅಪರಾಧಿತ ನೌಕರ, ಅವನು ರಿಟೈರ್ಡ್ ಆಗೋಕ್ಕೆ 1 ತಿಂಗಳಿಗೆ ಮುಂಚೆ ಒಂದು ಲೆಟರ್ ಬರೀತಾರೆ. ಯಾರಿಗೆ? ಇವ್ಡಿಗೆ ಬರೀತಾರೆ, ಅರ್ಬನ್ ಡೆವಲಪ್ಮೆಂಟ್ಗೆ. ಅವನೇನು ಮಾಡ್ತಾನೆ, 1 ತಿಂಗಳಾದಮೇಲೆ ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಅವರು PWDನಲ್ಲಿದ್ದವರು ಮಾತೃ ಸಂಸ್ಥೆ ಅವರು ಅಲ್ಲಿಗೆ ಕಳಿಸ್ತೀವಿ ಅಂತ ಇವ್ರಿಗೆ ಎಂಡಾಸ್ಮೆಂಟ್ ಕೊಡ್ತಾರೆ. ಅಲ್ಲಿ PWD ಮಹೇಶಯ್ಯ, ಯಾರು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಅವನ ಮಣ್ಣು ಮಸಿದಲ್ಲ, ಅವನು ಲೋಕಾಯುಕ್ತಕ್ಕೆ ಒಂದು ಲೆಟರ್ ಬರೀತಾನೆ. ನೀವು ಲೋಕಾಯುಕ್ತ ಆ್ಯಕ್ಟ್ 12/3 ನೀವು ಅವ್ರನ್ನ ಕ್ರಮ ತಗೊಳ್ಳೋಕ್ಕೆ ಬರೆದಿದ್ದೀರಾ, ಆದರೆ ಇಲ್ಲಿ ಕಾನೂನಿನ ಸಮಸ್ಯೆ ಇದೆ. ಏನಂದರೆ KCSR ಆ್ಯಕ್ಟ್ನಲ್ಲಿ 214B ಸಬ್ಲಾ 2ನಲ್ಲಿ 4 ವರ್ಷಗಳ ನಂತರ ಆದಮೇಲೆ ನಮಗೆ ಕ್ರಮ ತಗೊಳ್ಳೋಕ್ಕೆ ಪವರ್ಸ್ ಇಲ್ಲ. ಸ್ಪೆಷಲ್ ಪವರ್ಸ್ ತೊಗೊಂಬರೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತೊಗೊಬೇಕು. ಹಾಗೂ ಇವರಿಬ್ಬರು ರಿಟೈರ್ಡ್ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಎಲ್ಲಿ ನಾಟಿ ಮಾಡೋಕ್ಕಾಗಲ್ಲ
ಅಂತ ಎಂಡಾಸ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇವ್ರು ಲೋಕ ಆಗ್ತಾರೆ, ನಮ್ಗೆ ಒಂದು ಲೆಟರ್ ಕೊಡ್ತಾರೆ, ಅಪ್ಪ ಹಿಂಗೆಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಹಿಂಗೆಲ್ಲ ಆಗಿಬಿಟ್ಟಿದೆ ಕಡೆ, ಅದರಿಂದ ನಿಮ್ಮ ದೂರನ್ನು ಮುಕ್ತಾಯ ಮಾಡಲಾಗಿದೆ. ಅಲ್ಲ ರೀ ಲೋಕಾಯುಕ್ತ ಸಾಹೇಬ್ರೆ, ಅವನು ಒಬ್ಬ ಆಪಾದಿತ ಸರ್ಕಾರಿ ನೌಕರ ತಪ್ಪು ಮಾಡಿದ ಅಂತ ನಿಮಗೆ ತನಿಖೆಯಿಂದ ಪ್ರೂವ್ ಆಗಿದೆ. ಅವನೇನಾದರೂ ನಾವು ಕೊಡುವಂಥ ಅಬ್ಜೆಕ್ಷನ್ಗೆ ಅವನು ಅಬ್ಜೆಕ್ಷನ್ ಆಗ್ತಾರಲ್ಲ, ಅಬ್ಜೆಕ್ಷನ್ ಆಗೋ ಟೈಮಲ್ಲಿ ಅವ್ನು ನೀಟಾಗಿ ಬರ್ತಾನೆ ರಿಟೈರ್ಮೆಂಟ್ ಡೇಟ್ ಯಾವಾಗ ಅಂತ. ಆವಾಗ ನಿಮ್ಮ ಅಧಿಕಾರಿಗಳಿಗೆ ನಿಮಗೆಲ್ಲ ಬುದ್ಧಿ ಇರಲಿಲ್ವಾ? ಅಪ್ಪ ಇವನು ರಿಟೈರ್ಮೆಂಟ್ ಆಗ್ತಾನೆ, ಯಾಕೆ ನಿಮಗೇನು KCSR ರೂಲ್ ಗೊತ್ತಿಲ್ವಾ? 4 ವರ್ಷ ಆದಮೇಲೆ ಏನು ನಾವು ನಾಟ ಹಾಕೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು. ಅಂದರೆ ಇದರ ಅರ್ಥ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ. ಇನ್ನೊಂದು ವಿಷಯ ನಿಮಗೆ, ಈಗ ಯಾರೋ ಒಬ್ಬರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತದಲ್ಲಿ, ಕೊಟ್ಟಾಗ ನೀವು ಪೊಲೀಸ್ನವ್ರು ಕಳಿಸ್ತೀರಾ, ಇನ್ನೊಂದು ಕೇಸ್ ಹೇಳ್ತಾ ಇರೋದು ನಿಮಗೆ. ಅವನೇನು ಮಾಡ್ತಾನೆ, ಅಲ್ಲಿ ಬರ್ತಾನೆ, ಅವನ ಪರ್ಸ್ನಲ್ಲಾಗಿ ಕರ್ಸ್ಕೊತಾನೆ, ನೋಡಪ್ಪ ಸೋಣ್ಸೋ ನಿನ್ನ ಮೇಲೆ ಕಂಪ್ಲೇಂಟ್ ಇದೆ, ನೀನು ಹಿಂಗೆಲ್ಲ ಆಗಿದೆಯಾ ಕಡೆ, ನಾನೇನಾದರೂ ಕರೆಕ್ಟಾಗಿ ರಿಪೋರ್ಟ್ ಹಾಕ್ಬಿಟ್ಟಿದ್ರೆ ನೀನು ಸಸ್ಪೆಂಡ್ ಆಗಿಬಿಡ್ತೀಯಾ, ಆಮೇಲೆ ಇಲ್ದಿರೋ ಕೆಲಸ ಆಗುತ್ತೆ, ನೀನಿರೋದು ಬೆಂಗಳೂರಿನಲ್ಲಿ, ನೀನು ಬೆಂಗಳೂರು ಬಿಟ್ಟರೆ ತಿರುಗಿ ಪೋಸ್ಟಿಂಗ್ ಆಗಲ್ಲ, ಇದೆಲ್ಲ ಆಗಬೇಕಂದ್ರೆ ಸುರುಗಿ ನಿನಗೆ ಸುಮಾರು ಒಂದು 10-15 ಲಕ್ಷ ಆಗುತ್ತೆ, ನನಗೆ 5 ಲಕ್ಷ ಕೊಟ್ಬಿಡು. ಇದು ಸತ್ಯ ರೀ, ನಾನು ನೀವೇನಂತಾರೆ ನಿಜ ಸುಳ್ಳು ಹೇಳ್ತಲ್ಲ ಕಡೆ, ನಡೆದಿರೋದು 100ಕ್ಕೆ 100 ಸತ್ಯ. ನೀವು ಲೋಕಾಯುಕ್ತ ಈ ಪೊಲೀಸ್ ವಿಂಗ್ಸಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, 1800 ಸೋಣ್ಸೋ ನಿಮ್ಗೆ ಯಾರಾದರೂ ದುಡ್ಡು ಕೇಳಿದ್ರೆ ಈ ನಂಬರ್ಗೆ ಕರೆ ಮಾಡಿ ಅಂತ. ಸರಿ ಸ್ವಾಮಿ, ಯಾರಾದರೂ ಹೊರಗಿನ ಆಫೀಸರನ್ನು ಫೋನ್ ಅದಕ್ಕೆ ದುಡ್ಡು ಕೇಳಿದ್ರೆ ನಿಮ್ಮ ಹತ್ರ ಫೋನ್ ಮಾಡೋದು ಕರೆಕ್ಟು. ನಿಮ್ಮ ಲೋಕಾಯುಕ್ತ ಪೊಲೀಸ್ನವ್ರು ದುಡ್ಡು ಕೇಳ್ತಾರೆ ಬಹಿರಂಗವಾಗಿ. ಆಮೇಲೆ ನೀವುಗಳು ಒಬ್ಬ ಎಕ್ಸ್ಪೋರ್ಟ್ನ ಕರ್ಕೊಂಡಿರ್ತೀರ, ಎಕ್ಸಾಂಪಲ್ ಒಂದು BBMP ಆಫೀಸ್ಗೆ ಹೋಗ್ತೀರಾ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತೀರಾ, ರೆವಿನ್ಯೂ ಆಫೀಸ್ಗೆ ಹೋಗ್ತೀರಾ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ, ಆಮೇಲೆ ಯಾವುದು ಸಿಕ್ಕಾಪಟ್ಟೆ ಯಾವುದೋ ಇಲಾಖೆಗೆ ಹೋಗ್ತೀರಾ. ಆ ರೈಟ್ ಟೈಮಲ್ಲಿ ಏನು ಮಾಡ್ತೀರಿ ತಾವು, ಆ ಇಲಾಖೆಗೆ ಸಂಬಂಧಪಟ್ಟಂಥ ಒಬ್ಬ ಎಕ್ಸ್ಪೋರ್ಟ್ನ ಕರ್ಕೊಂಡು ಹೋಗ್ತೀರಿ ನೀವು. ಅಲ್ಲೆಲ್ಲ ರೈಡ್ ಮಾಡ್ತಾನೆ ಆ ಕಡೆ, ಅವ್ನು ರೈಡ್ ಮಾಡ್ತಾ ಹೇಳ್ತಾನೆ, ಯಾವುದೋ ಒಂದು ಅಧಿಕಾರಿ ಎಲ್ಲೋ ತಪ್ಪು ಮಾಡ್ತಾರೆ ಬಿಡಿ, ಅದು ಈಗೇನು ಒಬ್ಬ ಅಧಿಕಾರಿ ಅಲ್ಲ, ಇರೋರೆಲ್ಲ ತಪ್ಪು ಮಾಡೋರೆ. ಅಬಾಬಾ ಅಂದರೆ ಒಂದು 5% ತಪ್ಪು ಮಾಡಿದೆ ಅಂಥವ್ರು ಜನ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ರೈಡ್ ಮಾಡಿದ ತಕ್ಷಣ ಅವ್ನು ಹೇಳ್ತಾನೆ, ನೋಡಯ್ಯ ನೀನು ಇಂಥ ಜಾಗದಲ್ಲಿ ಹಿಂಗೆಲ್ಲ ಮಾಡಿಬಿಟ್ಟಿದ್ಯಾ, ನೋಡು ಲೋಕಾಯುಕ್ತ ಬಂದರೆ ಉಪಲೋಕ್ತ ಬಂದರೆ ನಾನು ಸುಮ್ಮನೆ ಹಿಂಗೆ ಕಣ್ಣು ನೋಡಿದೆ ನೀನು ಹೋಗ್ಬಿಡ್ತೀಯಾ. ಅವನಿಲ್ಲ ಹಂಗಿಂಗೆ ಅಂತಾನೆ, ನಿಂದು ಕತ್ತಲಿರೋ ಚೈನ್ ಕೊಡು, ನಿನ್ನ ಬ್ರಾಸ್ಲೆಟ್ ಕೊಡು, ನಿನ್ನ ತಾಲಿ ಕೊಡು, ಇಲ್ಲ ಈ ನಂಬರ್ಗೆ ಫೋನ್ಪೇ ಮಾಡು. ಇವೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಪಾಟೀಲ್ ಸಾಹೇಬ್ರೆ. ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಇನ್ನೊಂದು ಮಾತು, ಈ ಲೋಕಾಯುಕ್ತ ಸಂಸ್ಥೆ ಇದೆಲ್ಲ ಅದು ಒಂಥರ ನಿರ್ಮಿತಿ ಕೇಂದ್ರ ಆಗಿಬಿಟ್ಕೊಂಡ್ರಿ. ಸುಮಾರು 1,500 ಜನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಏನು ಉಪಯೋಗ ಸ್ವಾಮಿ ಸರ್ಕಾರಕ್ಕೆ, ಅಂದರೆ ಪಬ್ಲಿಕ್ ಏನು ಉಪಯೋಗ? ಏನೂ ಇಲ್ಲ. ಈಗ ಅಲ್ಲಿ ಸುಮಾರು ಜನ ನಮ್ಮಲ್ಲಿ ಪೊಲೀಸ್ನವರಿದ್ದಾರೆ, ಆ ಪೊಲೀಸ್ನವ್ರಿಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ನಿಲ್ಲಿಸ್ರಿ, ಸಿಟಿನಲ್ಲಿ ಫುಟ್ಪಾತ್ ಮೇಲೆ ನಿಲ್ಲಿಸ್ರಿ, ಕ್ರೈಮ್ ಎಷ್ಟು ಕಮ್ಮಿ ಆಗುತ್ತೆ ರೀ. ಅಲ್ಲೊಬ್ಬ IG ಇದ್ದಾನೆ, DIG ಇದ್ದಾನೆ, SPಗಳು ಲೆಕ್ಕಕ್ಕಿಲ್ಲ, DYSPಗಳು ಲೆಕ್ಕಕ್ಕಿಲ್ಲ, ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರ್ ಲೆಕ್ಕಕ್ಕೇ ಇಲ್ಲ ಸ್ವಾಮಿ. ಯಾಕೆ ಅಲ್ಲಿ ಹಾಕಿದ್ದೀರ? ಅವ್ರಿಗೆ ಸಂಬಳ ಕೊಡ್ತಾಯಿದ್ದೀವಿ ನಾವು, ಅವ್ರು ದುಡಿಸ್ರಿ ಅವ್ರನ್ನ. ಅದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಕುಣಿಸ್ಕೊಂಡು ಇದುವರೆಗೂ ನೀವು ಎಷ್ಟು ಕೇಸಲ್ಲಿ ನೀವು ಎಷ್ಟು ಜನಕ್ಕೆ ಶಿಕ್ಷೆ ಕೊಡಿಸಿದ್ದೀರಾ? ತೊಗೊಂಬನ್ನಿ, ಬಹಿರಂಗ ಚರ್ಚೆ ಮಾಡೋಣ ಪಾಟೀಲ್ ಸಾಹೇಬ್ರೆ. ನಿಮಗೆಲ್ಲ ಗೊತ್ತಿದೆ ಆ ಕಡೆ. ಈಗ ನಿಮಗೆ ನೀವು ಈ ಕೆಲಸ ಮಾಡಿನಂದು ಕೂಡ ನಿಮಗೆಲ್ಲ ಪೆನ್ಷನ್ ಬಂದೇ ಬರುತ್ತೆ, ನೀವೆಲ್ಲ ವೆಲ್ ಸೆಟ್ಲ್ ಆಗಿದ್ದೀರಾ. ವೆಲ್ ಸೆಟ್ ಆಗೋದು ಕೂಡ ನೋಡಿ ಸ್ವಾಮಿ, ನಿಮಗೆ ನಾವು ಕಾರ್ ಕೊಟ್ಟಿದ್ದೀವಿ, ಸೆಕ್ರೆಟರೀಸ್ ಕೊಟ್ಟಿದ್ದೀವಿ, ಡ್ರೈವರ್ ಕೊಟ್ಟಿದ್ದೀವಿ, ಫ್ಯೂಯಲ್ ಕೊಟ್ಟಿದ್ದೀವಿ, ಮೇಂಟೆನೆನ್ಸ್ ಕೊಡ್ತೀವಿ, ಮನೆ ಬಾಡಿಗೆ ಕೊಟ್ಟಿದ್ದೀವಿ. ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಇದೊಂಥರ ನೀವು ಈ ಥರ ಈ ದೇಶದ್ರೋಹ ಕೆಲಸಕ್ಕೆ ಆಗೋಯ್ತಿದ್ದು. ದೇಶದ್ರೋಹಕ್ಕಿಂತ ಜಾಸ್ತಿ ತಪ್ಪು ಮಾಡ್ತಾಯಿದ್ದೀರಾ. ಹೆಂಗೆ? ಸಾರ್ವಜನಿಕ ತೆರಿಗೆಯಲ್ಲಿ ನೀವೆಲ್ಲ ಆಟ ಆಡ್ತಾಯಿದ್ದೀರಾ. ಇವತ್ತು ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡೋಂಗಿದ್ರೆ ಈ ಡಿಪಾರ್ಟ್ಮೆಂಟ್ನ ಮುಂದುವರಿಸಿ, ಇಲ್ಲ ಕ್ಲೋಸ್ ಮಾಡಿಬಿಡಿ. ಲೋಕಾಯುಕ್ತ ಅಂದರೆ ಯಾರಿಗೇನು ಉಪಯೋಗ ಆಗ್ತಾಯಿದೆ ಕಡೆ? ನಿಮ್ಮ ಸಂಸ್ಥೆಯಲ್ಲಿ ಯಾವನೋ ನಾನ್ ಎಕ್ಸಿಕ್ಯೂಟಿವ್ ಥರ ಬಂದಿದ್ದಾನೋ ಅವನು ದುಡ್ಡು ಮಾಡ್ತಿದ್ದಾನೆ. ಆದರೆ ಪಬ್ಲಿಕ್ ಇವತ್ತವರೆಗೂ ಏನೂ ಆಗಿಲ್ಲ. ಏನೋ ಒಬ್ಬ ನಮ್ಮಂಥವ್ರು ಏನು ಅಂದ್ಕೊಂಡು ಸ್ವಲ್ಪ ಫೈಟ್ ಗೀಟ್ ಮಾಡಿಕೊಂಡು ಒಂದು ಲೆವೆಲ್ಗೆ ಬಂದಿದ್ದರೆ ಅದು ಕಂಪ್ಲೇಂಟ್ ಆಗುತ್ತೆ, ಅದು ಪ್ರೂವ್ ಆಗುತ್ತೆ. ಪ್ರೂವ್ ಆದಾಗ ಏನು ಮಾಡ್ತೀರಿ ನೀವು? 7 ವರ್ಷ 8 ವರ್ಷಕ್ಕೆ ಕಳಿಸ್ತೀರ ಆ ಕಡೆ. ಅವನೇನು ಮಾಡ್ತಾನೆ? KSSR
214 ಬಿ ಸಬ್ಲಾ 2ನಲ್ಲಿ ವಾಪಸ್ ಕಳಿಸ್ತಾನೆ. ಇದು ಲೋಕಾಯುಕ್ತ ಅಲ್ಲ, ಇದೊಂಥರ ನಿರ್ಭೀತಿ ಕೇಂದ್ರ ಆಗಿದೆ. ಅದರಿಂದ ಈ ಸಂಸ್ಥೆನ ಮುಚ್ಚಬೇಕಂತೇಳಿ ನನ್ನ ಅಪೀಲ್ ಆಗಿದೆ. ಆಮೇಲೆ ನೆಕ್ಸ್ಟು ಮುಂದುವರೆದಂಗೆ ಈ ಮುಂದಿನ ಸಂಚಿಕೆಯಲ್ಲಿ ಈ IAS ಅಧಿಕಾರಿಗಳಿಂದ ನಮ್ಮ ದೇಶಕ್ಕೆ ಏನು ಉಪಯೋಗ, ಆದರೆ ಇವರು ಎಷ್ಟು ಡೇಂಜರಸ್, ಇದನ್ನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮುಂದಿನ ಸಂಚಿಕೆಯಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಬರ್ತೀನಿ. ಅಲ್ಲಿವರೆಗೂ ಹೌಸ್ಫುಲ್ ಚಾನಲ್ನ ಫಾಲೋ ಮಾಡಿ ಗೆಳೆಯರೆ. ಒನ್ಸ್ ಅಗೈನ್ ನಮಸ್ಕಾರ.